ಇನ್ನು ಈ ವರದಿಯ ಆರಂಭದಲ್ಲೇ ನೀವು ನೋಡಿದ್ರಿ ಜೆಡಿಎಸ್ನ ಸಮಾವೇಶ ಇವತ್ತು ಕಾಂಗ್ರೆಸ್ನ ಟಾರ್ಗೆಟ್ ಮಾಡಿರೋದು, ಅದರಲ್ಲೂ ಕೂಡ ಕುರ್ಚಿ ಕಿತ್ತಾಟದ ಕಾರಣದಿಂದಾಗಿ ಅಧಿಕಾರ ನಮ್ಮ ಮನೆ ಬಾಗಿಲಿಗೆ ಬಂದೇ ಬರುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಅವರಿದ್ದಾರೆ. ಹಾಗಂತ ಸುಮ್ಮನೆ ಅಂತೂ ಕೂತಿಲ್ಲ. ನಾನು ಆಗ್ತಾನೆ ಹೇಳಿದಾಗೆ ಸುಮಾರು 60ರಿಂದ 75 ಕ್ಷೇತ್ರಗಳಲ್ಲಿ ಜೆಡಿಎಸ್ ತಂತ್ರಗಾರಿಕೆಯನ್ನು ಶುರು ಮಾಡಿದೆ. ಕುಮಾರಸ್ವಾಮಿ ಅವರು ಇವತ್ತು ಆ ವಿಚಾರವನ್ನ ಹೇಳ್ತಾ ಹೋದ್ರು. ಅದರ ನಡುವೆ ಇಲ್ಲಿ ನೇರವಾಗಿ ಟಾರ್ಗೆಟ್ ಮಾಡಿರುವಂಥದ್ದು ಅಂತ ಅಂದ್ರೆ ಮುಖ್ಯಮಂತ್ರಿಗಳ ತವರು ಕ್ಷೇತ್ರ ಅಂತ ಅಂದ್ರೆ ತವರು ಜಿಲ್ಲೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಇವತ್ತು ಸಮಾವೇಶ ಮಾಡಿದ್ರು. ವಿಚಾರ ಅಂತ ಅಂದ್ರೆ ಅಲ್ಲಿ ಕುರುಬ ಸಮುದಾಯವನ್ನು ಕೂಡ ಜೆಡಿಎಸ್ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನ ಕಂಡು ಬರ್ತಾ ಇತ್ತು. ಅಲ್ಲಿ ವೇದಿಕೆ ಮೇಲಿದ್ದಂತ ಕೆಲ ನಾಯಕರುಗಳಿಂದ ಹಿಡಿದು ಕೆಲ ಧರಿಸುಗಳೂ ಕೂಡ ಕುರುಬ ಸಮುದಾಯದ ಓಲೈಕೆಯ ರೀತಿಯಾಗಿ ಕಂಡು ಬರ್ತಾ ಇತ್ತು. ನಂಬರ್ 1. ಎರಡನೇದಾಗಿ ಹೇಳಿ ಕೇಳಿ ನೀವು ಒಂದು ಸಹಜವಾದ ಅನುಮಾನ ಬರುತ್ತೆ, ಚಾಮುಂಡೇಶ್ವರಿ ಕ್ಷೇತ್ರ ಅಂತಂದ್ರೆ ಹೌದಾ, ಹಾಗಾದ್ರೆ GT ದೇವೇಗೌಡರು ಬಂದಿದ್ರೆ ಇವತ್ತು ಕಾರ್ಯಕ್ರಮಕ್ಕೆ ಅಂತ. ಇಲ್ಲ, ಅವರು ಬಂದಿರಲಿಲ್ಲ, ಅವರ ಫೋಟೋ ಕೂಡ ಇರಲಿಲ್ಲ. ಆದ್ರೆ ಅವರ ಪುತ್ರ ಇವತ್ತು ವೇದಿಕೆಯಲ್ಲಿ ಬಹುತೇಕ ಎಲ್ಲ ವ್ಯವಸ್ಥೆಯನ್ನ ನೋಡ್ಕೊಳ್ತಿದ್ದು ಅವರ ಪುತ್ರನೇ. ಹಾಗಾಗಿ ಇಲ್ಲಿ GT ದೇವೇಗೌಡರ ಫೋಟೋಗೆ ಕೋಕ್ ಕೊಡೋ ಮುಖ್ಯವಾಗಿ, ಆಮೇಲೆ HD ರೇವಣ್ಣ ಅವರ ಫೋಟೋನು ಕೂಡ ಇವತ್ತು ಕಾಣಿಸ್ತಾ ಇರಲಿಲ್ಲ. ಬಹಳ ಒಂದು ಹೇಳ್ತಾರಲ್ಲ ಅಂದ್ರೆ ಅಳೆದೂ ತೂಗಿ ಹೆಜ್ಜೆಯನ್ನ ಇಡ್ತಾ ಇದೆ ಇಲ್ಲಿ ಜೆಡಿಎಸ್ ಅನ್ನುವಂಥದ್ದು ಗೊತ್ತಾಗ್ತಾ ಇತ್ತು. ಕೆಲ ನಾಯಕರುಗಳ ವಿಶ್ವಾಸ ಗಳಿಸೋದ್ರ ಜೊತೆಗೆ ಕೆಲ ನಾಯಕರುಗಳನ್ನ ಬೇಕು ಅಂತಾನೆ ಅವಾಯ್ಡ್ ಮಾಡ್ತಾ ಇದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬನ್ನಿ ಜೆಡಿಎಸ್ ನ ತಂತ್ರಗಾರಿಕೆ ಏನಿದು ಟಾರ್ಗೆಟ್ ಮೈಸೂರು, ಈ ರಿಪೋರ್ಟ್ ಅಲ್ಲಿ ನೋಡ್ಕೊಳ್ಳೋಣ. ಜನತಾದಳವು ಕುರುಬ ಸಮಾಜದ ಪರವಾಗಿ ಇದ್ದೇವೆ ಅಂತಕ್ಕಂಥ ಒಂದು ಸಂದೇಶ ಕೊಡ್ಲಿಕ್ಕೆ ಕರ್ನಾಟಕ ರಾಜ್ಯದಲ್ಲಿ 75-80 ಸೀಟ್ಗಳನ್ನು ಗೆಲ್ತಕ್ಕಂಥ ನಿಟ್ಟಿನಲ್ಲಿ ಸಿಎಂ ತವರು ಜಿಲ್ಲೆಯೇ ಟಾರ್ಗೆಟ್, ಕುರುಬ ಮತಕ್ಕೆ ಗುರಿ. 2028ರ ಚುನಾವಣೆ ಮೇಲೆ ಕಣ್ಣಿಟ್ಟಿರುವ ಕುಮಾರಸ್ವಾಮಿ ಸಿಎಂ ತವರು ಜಿಲ್ಲೆ ಮೈಸೂರಿನಿಂದಲೇ ರಣಕಹಳೆ ಮೊಳಗಿಸಿದ್ದಾರೆ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಬೃಹತ್ ಸಮಾವೇಶ ಮಾಡುವ ಮೂಲಕ ಕುರುಬ ಮತಕ್ಕೆ ಗಾಳ ಹಾಕಿದ್ದಾರೆ. ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಇವತ್ತು ದಳಪತಿಗಳು ಗರ್ಜಿಸಿದ್ದಾರೆ. ಕ್ಷೇತ್ರದಲ್ಲಿ ನಡೆದ ಜೆಡಿಎಸ್ ಸಮಾವೇಶದಲ್ಲಿ ಕುರುಬ ಮತ ಸೆಳೆಯುವ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಒಂದು ರೀತಿಯಲ್ಲಿ ಸಿಎಂ ಸಿದ್ದರಾಮಯ್ಯಗೆ ನೇರವಾಗಿಯೇ ಟಕ್ಕರ್ ಕೊಡೋ ಪ್ರಯತ್ನವನ್ನ ಕುಮಾರಸ್ವಾಮಿ ಮಾಡಿದ್ದಾರೆ. ಸಮಾವೇಶದಲ್ಲಿ ಹಳದಿ ಪೇಟ ತೊಟ್ಟು ಕುರುಬ ಸಮುದಾಯವನ್ನ ಯಾರಿಗೂ ಗುತ್ತಿಗೆ ಕೊಟ್ಟಿಲ್ಲ ಎಂಬ ಸಂದೇಶ ರವಾನೆ ಮಾಡಿದ್ದಾರೆ. ಬದಲಾವಣೆಯನ್ನ ನಾವು ಕಾಣ್ತಾ ಇದ್ದೇವೆ. ಈಗ ಇವತ್ತು ಈ ಸಂಕೇತ ಇಲ್ಲೇ ನನಗೆ ನಾನು ಯಾವುದೇ ಸಭೆಯಲ್ಲಿ ಯಾವುದೇ ರೀತಿಯ ಒಂದು ತಲೆಗೆ ರುಮಾಲುಗಳನ್ನ ಕಟ್ಟತಕ್ಕಂಥದ್ದಕ್ಕೆ ಸ್ವಲ್ಪ ಹಿಂಜರಿತೀನಿ. ಆದ್ರೆ ಇವತ್ತು ನಿಮ್ಮ ಮುಂದೆ ಈ ರುಮಾಲನ್ನ ಕಟ್ಟಿಕೊಂಡು ಮಾತಾಡ್ತಾ ಇರ್ತಕ್ಕಂಥದ್ದು ಈ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಿಂದ ನಾಡಿನ ಕುರುಬ ಸಮಾಜ ಹಾಲು ಮತಸ್ಥರಿಗೆ ಒಂದು ಸಂದೇಶವನ್ನ, ಜನತಾದಳ ಯಾರಿಗೆ ಒಬ್ಬರಿಗೆ ನೀವು ಗುತ್ತಿಗೆಯನ್ನ ಕೊಟ್ಟಿಲ್ಲ, ನೀವು ಕುರುಬ ಸಮಾಜದವರು ಜನತಾದಳದ ಪರವಾಗೂ ನಾವು ಇದ್ದೇವೆ, ಜನತಾದಳವು ಕುರುಬ ಸಮಾಜದ ಪರವಾಗಿ ಇದ್ದೇವೆ ಅಂತಕ್ಕಂಥ ಒಂದು ಸಂದೇಶ ಕೊಡ್ಲಿಕ್ಕೆ ನಮ್ಮ ನಾಯಕರುಗಳು ಇವತ್ತೇನು ಕುರುಬ ಸಮಾಜದ ಯುವಕರು ಈ ಒಂದು ರುಮಾಲನ್ನ ಹಾಕ್ಲೇಬೇಕು ಅಂತ ಹಾಕ್ಸಿದ್ದಾರೆ. ಇದು ನಾಡಿನ ಹಾಲು ಮತಸ್ಥರು ಕುರುಬ ಸಮಾಜಕ್ಕೆ ಸಂದೇಶ ಕೊಡ್ಲಿಕ್ಕೋಸ್ಕರವಾಗಿ ಈ ರುಮಾಲನ್ನು ತೊಟ್ಟಿದ್ದೇನೆ. ಈಗ ಭೋಗಾದಿ ಭೋಗನಂದೀಶ್ವರ ದೇಗುಲ ಬಳಿ ನಡೆದ ಜೆಡಿಎಸ್ ಸಮಾವೇಶದಲ್ಲಿ ಘಟಾನುಘಟಿ ನಾಯಕರು ಭಾಗಿಯಾಗಿದ್ರು. ಕುಮಾರಸ್ವಾಮಿ, ನಿಖಿಲ್ ಸೇರಿದಂತೆ ಎಲ್ಲರೂ ಹಳದಿ ಪೇಟ ತೊಟ್ಟು ನಾವು ಕುರುಬ ಸಮುದಾಯದ ಪರ ಇದ್ದೀವಿ ಎಂದು ಮೆಸೇಜ್ ಪಾಸ್ ಮಾಡಿದ್ರು. ಚಾಮುಂಡಿ ಕ್ಷೇತ್ರ ಜೆಡಿಎಸ್ ಭದ್ರಕೋಟೆ ಅನ್ನೋದನ್ನ ನಿರೂಪಿಸೋಕೆ ನಾನು ಇಲ್ಲಿ ಬಂದಿದ್ದೀನಿ ಅಂತ ಕುಮಾರಸ್ವಾಮಿ ಹೇಳಿದ್ರು. ನನ್ನ ಕಾರ್ಯಕರ್ತರಿಗೆ ಅಗೌರವ ಏನಾಗಿದೆ, ಆ ಅಗೌರವವನ್ನು ಸರಿಪಡಿಸಲಿಕ್ಕೆ ನಿಮ್ಮಗಳ ಭಾವನೆಗೆ ಗೌರವ ಕೊಟ್ಟು ಈ ಕ್ಷೇತ್ರವನ್ನ ಪುನಃ ಜನತಾದಳದ ಭದ್ರಕೋಟೆ ಅಂತಕ್ಕಂಥದ್ದನ್ನ ನಿರೂಪಿಸ್ತಕ್ಕಂಥದ್ದಕ್ಕೆ ನಿಮ್ಮ ಮುಂದೆ ಒಂದು ಸಂದೇಶ ಕೊಡ್ಲಿಕ್ಕೆ ಇವತ್ತು ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ. ಜೆಡಿಎಸ್ ಬಗ್ಗೆ ಟೀಕೆ ಮಾಡ್ತಿದ್ದ ಸಿದ್ದರಾಮಯ್ಯಗೆ ಸವಾಲ್ ಹಾಕಿದ ಕುಮಾರಸ್ವಾಮಿ ಮುಂದಿನ ದಿನಗಳಲ್ಲಿ 70ರಿಂದ 80 ಕ್ಷೇತ್ರಗಳಲ್ಲಿ ಗೆಲ್ತೀವಿ ಎಂದಿದ್ದಾರೆ. ಈ ಒಂದು ಕಾರ್ಯಕ್ರಮ ಕೇವಲ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಾವು ಮಾಡ್ತಾ ಇರೋದಲ್ಲ, ಯಾವ ಜೆಡಿಎಸ್ ಪಕ್ಷವನ್ನ ಮುಗಿಸಿದ್ದೇವೆ, ನಾನಿದ್ದಾಗ 58 ಸೀಟ್ ಗೆದ್ದಿದ್ವು, ಇವತ್ತು 17 ಸೀಟಿಗೆ ಬಂದಿದ್ದಾರೆ ಅಂತಕ್ಕಂಥ ಮಾತನ್ನೇನು ಹೇಳ್ತಾರೆ ಪದೇ. ಇವತ್ತು 17 ಸೀಟಿಗೆ ನಾವು ಬಂದಿರಬಹುದು. ಹಲವಾರು ಕುತಂತ್ರದ ರಾಜಕಾರಣದಿಂದ ಈ 17 ಸೀಟನ್ನ ಇವತ್ತು ಕರ್ನಾಟಕ ರಾಜ್ಯದಲ್ಲಿ
75-80 ಸೀಟ್ಗಳನ್ನು ಗೆಲ್ತಕ್ಕಂಥ ನಿಟ್ಟಿನಲ್ಲಿ ಕಳೆದ 5-6 ತಿಂಗಳಿಂದ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಸುಮಾರು 68-65 ಕ್ಷೇತ್ರಗಳಲ್ಲಿ ಈಗಾಗಲೇ ಯಾವೊಂದು ಜನತಾದಳ ಜನರೊಂದಿಗೆ ಅಂತಕ್ಕಂಥ ಕಾರ್ಯಕ್ರಮದ ಮುಖಾಂತರ. ಇನ್ನು ಜೆಡಿಎಸ್ ಸಮಾವೇಶದಲ್ಲಿ ಎಚ್.ಡಿ. ರೇವಣ್ಣ, ಜಿ.ಟಿ. ದೇವೇಗೌಡರ ಫೋಟೋಗೆ ಕೋಕ್ ಕೊಡಲಾಗಿದೆ. ವೇದಿಕೆ ಮುಂಭಾಗದ ಕಟೌಟ್ನಲ್ಲಿ ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡ, ಎಚ್.ಡಿ. ಕುಮಾರಸ್ವಾಮಿ, ನಿಖಿಲ್, ಶಾಸಕ ಹರೀಶ್ ಗೌಡ ಫೋಟೋಗಳು ರಾರಾಜಿಸಿವೆ. ಜಿ.ಟಿ. ದೇವೇಗೌಡ ಮೇಲೆ ಮುನಿಸು ಇದ್ರೂ ಸಮಾವೇಶದಲ್ಲಿ ಟಾರ್ಗೆಟ್ ಮಾಡದೆ ಕುಮಾರಸ್ವಾಮಿ ಸಾಫ್ಟ್ ಕಾರ್ನರ್ ತೋರಿಸಿದ್ದಾರೆ. ಮುಖ್ಯವಾಗಿ ಮುಂದಿನ ಚುನಾವಣೆ ದೃಷ್ಟಿಯಿಂದ ಚಾಮುಂಡೇಶ್ವರಿ ಕ್ಷೇತ್ರ ಹಿಡಿದಿಟ್ಟುಕೊಳ್ಳುವುದು ದಳಪತಿಗಳಿಗೆ ಚಾಲೆಂಜ್ ಆಗಿದೆ. ಯಾಕಂದ್ರೆ ಕುಮಾರಸ್ವಾಮಿ ಜೊತೆ ಜಿಟಿಡಿ ಅಷ್ಟೇನು ಚೆನ್ನಾಗಿಲ್ಲ, ಪಕ್ಷದಲ್ಲಿ ಕಡಗಣನೆ ಮಾಡಿದ್ದಾರೆ ಅನ್ನೋ ಮುನಿಸು ಇದೆ. ಹೀಗಾಗಿ ಜಿ.ಟಿ. ದೇವೇಗೌಡರನ್ನ ನೇರವಾಗಿ ಅಟ್ಯಾಕ್ ಮಾಡದೆ ಮಗ ಜಿ.ಡಿ. ಹರೀಶ್ ಗೌಡರನ್ನ ಹೆಚ್ಚಾಗಿ ಬಿಂಬಿಸುವ ಕೆಲಸ ಮಾಡಲಾಗಿದೆ. ನನಗೆ ಯಾವುದೇ ಸಂಶಯವನ್ನು ನಾನು ಇಟ್ಟುಕೊಂಡಿಲ್ಲ. ಇವತ್ತು ನಮ್ಮ ಯುವಕರಾಗಿ ಹರೀಶ್ ಅವರು ಒಂದು ಸಂಘಟನೆಯನ್ನ ಏನು ಮಾಡ್ತಾ ಇದ್ದಾರೆ ಮಹೇಶ್ ಅವರ ಮಾರ್ಗದರ್ಶನದಲ್ಲಿ. ಇವತ್ತು ಈ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಗೊಂದಲಕ್ಕೆ ಅವಕಾಶ ಮಾಡಿಕೊಳ್ಳಲ್ಲ. ಗೊಂದಲದ ಅವಶ್ಯಕತೆ ಇಲ್ಲ. ನನಗೆ ಗೊತ್ತಿದೆ ಏನ್ ತೀರ್ಮಾನ ಮಾಡಬೇಕು ಅಂತ ಹೇಳಿ. ಸಿಎಂ ಸಿದ್ದರಾಮಯ್ಯ ಮತ್ತು ಚಾಮುಂಡೇಶ್ವರಿ ಕ್ಷೇತ್ರದ ನಡುವೆ ದಶಕಗಳ ಸುದೀರ್ಘ ರಾಜಕೀಯ ನಂಟಿದೆ. ಚಾಮುಂಡೇಶ್ವರಿ ಕ್ಷೇತ್ರವು ಸಿದ್ದರಾಮಯ್ಯಗೆ ರಾಜಕೀಯ ಮರುಜನ್ಮ ನೀಡಿದ ಹಾಗೂ ರಾಜಕೀಯ ಏಳು ಬೀಳುಗಳಿಗೆ ಸಾಕ್ಷಿಯಾದ ಅತ್ಯಂತ ಪ್ರಮುಖ ಕ್ಷೇತ್ರವಾಗಿದೆ. 1983ರಲ್ಲಿ ಮೊದಲ ಬಾರಿಗೆ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಸಿದ್ದರಾಮಯ್ಯ ವಿಧಾನಸಭೆ ಪ್ರವೇಶಿಸಿದ್ರು. 2018ರ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿ ಜಿ.ಟಿ. ದೇವೇಗೌಡ ವಿರುದ್ಧವೇ ಸಿದ್ದರಾಮಯ್ಯಗೆ ಸೋಲಾಯಿತು. ಇದೀಗ ಜೆಡಿಎಸ್ ಭದ್ರಕೋಟೆಯಾಗಿ ಚಾಮುಂಡಿ ಕ್ಷೇತ್ರ ಉಳಿದಿದೆ. ಆದರೆ ಪಕ್ಷದಲ್ಲೇ ಕೆಲ ಅಸಮಾಧಾನ ಇರೋದ್ರಿಂದ ಖುದ್ದಾಗಿಯೇ ಕುಮಾರಸ್ವಾಮಿ ಎಂಟ್ರಿ ಕೊಟ್ಟು ಕುರುಬ ಮತ ಸೆಳೆಯುವ ಪ್ರಯತ್ನ ಮಾಡಿದ್ದಾರೆ. ಬೃಹತ್ ಸಮಾವೇಶ ಮಾಡೋ ಮೂಲಕ 2028ರ ವಿಧಾನಸಭಾ ಚುನಾವಣೆ ಗೆಲ್ಲೋಕೆ ತಂತ್ರಗಾರಿಕೆ ಮಾಡ್ತಿದ್ದಾರೆ. ಎರಡ್ 2028ರ ಚುನಾವಣೆ ಮೇಲೆ ಜೆಡಿಎಸ್ ಕಣ್ಣಿಟ್ಟಿದೆ. ಸಿಎಂ ತವರು ಕ್ಷೇತ್ರದಲ್ಲಿ ಕುರುಬ ಮತಗಳೇ ನಿರ್ಣಾಯಕ ಆಗಿದೆ. ಹೀಗಾಗಿಯೇ ತವರು ಕ್ಷೇತ್ರದಲ್ಲೇ ಸಿಎಂ ಸಿದ್ದರಾಮಯ್ಯಗೆ ಸೋಲಿನ ರುಚಿ ತೋರಿಸೋಕೆ ಕುಮಾರಸ್ವಾಮಿ ಕುರುಬ ಮತಗಳಿಗೆ ಗಾಳ ಹಾಕಿದ್ದಾರೆ. ಕುರುಬ ಸಮುದಾಯ ಯಾರ ಸ್ವತ್ತು ಅಲ್ಲ, ನಾವು ನಿಮ್ಮ ಪರ ಇದ್ದೀವಿ ಎಂಬ ಸ್ಪಷ್ಟ ಸಂದೇಶ ರವಾನೆ ಮಾಡಿದ್ದಾರೆ. ದಳಪತಿಗಳ ದಾಳ ಅದ್ಯಾವ ರೀತಿ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ರಾಮ್, ಟಿವಿ9 ಮೈಸೂರು.